ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಗಾಗಿ ಸಾಲು ಸಾಲು ಸರ್ಕಾರಿ ರಜೆಗಳು ಬಂದಿದ್ದರಿಂದ ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿದ್ದು, ಕುಮಟಾದ ಗಿಫ್ಟ್ ಸರ್ಕಲ್ನಿಂದ ಮಣ್ಕಿ ಮಹನೀರ್ವರೆಗೆ ವಾಹನದ ದಟ್ಟಣೆ ಏರ್ಪಟ್ಟು ವಾಹನ ಸವಾರರು ಪರದಾಡುವಂತಾಗಿತ್ತು. ಹೌದು, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿದೆ. ಅದರಲ್ಲೂ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಲು ಸಾಲು ಸರ್ಕಾರಿ ರಜೆಗಳು ಬಂದಿದ್ದರಿಂದ ಹೊರ ಜಿಲ್ಲೆ ಮತ್ತು ರಾಜ್ಯದ ಪ್ರವಾಸಿಗರಿಗಂತೂ ಸ್ಪೆಷಲ್ ಟ್ರಿಪ್ ಮಾಡಲು ಅವಕಾಶ ಒದಗಿಸಿಕೊಟ್ಟಂತಾಗಿದೆ. ಹಾಗಾಗಿ ಕುಮಟಾ ಗಿಫ್ಟ್ ಸರ್ಕಲ್ನಿಂದ ಮಣ್ಕಿ ಮಹನೀರ್ವರೆಗೆ ವಾಹನ ದಟ್ಟಣೆ ಏರ್ಪಟ್ಟು ವಾಹನ ಸವಾರರು ಪರದಾಡುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಲ್ಲಲ್ಲಿ ಕಿಕ್ಕಿರಿದ ಟ್ರಾಫಿಕ್ನಿಂದ ಜನರು ಉದ್ದೇಶಿತ ಸ್ಥಳಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ತಲುಪಲಾಗಿದೆ ತೊಂದರೆ ಅನುಭವಿಸಿದರು. ಇನ್ನೊಂದು ಕಡೆ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿಯೂ ವಾಹನ ದಟ್ಟಣೆಯಿಂದ ವಾಹನ ಚಲಾಯಿಸಲು ತೊಂದರೆ ಅನುಭವಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಅದರಲ್ಲೂ ಸ್ಥಳೀಯರಂತೂ ಹೆದ್ದಾರಿ ಕ್ರಾಸ್ ಮಾಡಲು ಕಷ್ಟಪಡುವಂತಾಯಿತು. ಸಂಜೆ ಹೊತ್ತಿಗೆ ಉಂಟಾದ ಟ್ರಾಫಿಕ್ ಜಾಮ್ ಜನರನ್ನು ಹಾಗೂ ಪೊಲೀಸರನ್ನ ಆಯಾಸಗೊಳಿಸಿತು. ವಾಹನಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇದಲ್ಲದೆ ಹೆದ್ದಾರಿಯ ಎಡ ಮತ್ತು ಬಲಭಾಗದಲ್ಲಿ ಮನಬಂದಂತೆ ವಾಹನ ಸವಾರರು ತಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಿ ತಮ್ಮನ್ನು ತಾವೇ ಮೈಮರೆತರು. ತುರ್ತು ಚಿಕಿತ್ಸೆಗಾಗಿ ಹೊರಟ ಆಂಬ್ಯುಲೆನ್ಸ್ ವಾಹನಕ್ಕೂ ಸಣ್ಣ ಜಾಗ ಸಿಗದೆ ಪೊಲೀಸರು ಮಧ್ಯಪ್ರವೇಶಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಯಿತು. ಪ್ರವಾಸಿಗರು ವಿವಿಧ ಸ್ಥಳಗಳಲ್ಲಿ ಸಿಲುಕಿಕೊಳ್ಳುವ ಮೂಲಕ ಬೆಂಗಳೂರಿನಲ್ಲಾಗುವ ಟ್ರಾಫಿಕ್ ಸ್ಥಿತಿ ಕುಮಟಾ ಜನತೆಯ ಕಣ್ಣಾರೆ ಕಾಣುವಂತಾಯಿತು. ಕುಮಟಾ ಭಾಗದ ಪ್ರತಿಯೊಂದು ಹೋಟೆಲ್ಗಳು ಜನಜಂಗುಳಿಯಿಂದ ಕೂಡಿತ್ತು. ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಗೆ ಹರಿದು ಬಂದಿದ್ದರು. ಕುಮಟಾ ಕಡಲ ಕಿನಾರೆ, ಪುರಾಣ ಪ್ರಸಿದ್ಧ ಶ್ರೀ ದಾರಾನಾಥ ದೇವಾಲಯ, ಯಾಣ, ಐತಿಹಾಸಿಕ ಮಿರ್ಜಾನ್ ಕೋಟೆ ಹೀಗೆ ಅನೇಕ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರುವ ದೃಶ್ಯ ಕಂಡುಬಂತು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪಟ್ಟಣ ಪ್ರದೇಶಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿರುವುದು ಜನರನ್ನ ಹೈರಾಣಗೊಳಿಸಿತು. ಹೊಸ ಬಸ್ ನಿಲ್ದಾಣದ ಮಹಾದ್ವಾರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಒಂದು ಕಡೆಯಾದರೆ ಹೆದ್ದಾರಿಯಲ್ಲಿ ಸುಗಮ ಸಂಚಾರಕ್ಕೆ ತೊಂದರೆ ಉಂಟಾಗಿರುವ ದೃಶ್ಯ ಸಾಮಾನ್ಯವಾಗಿ ಕಂಡುಬಂತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.